ಆಪರೇಷನ್ ಸಿಂಧೂರ ಬಳಿಕ ಪಾಕ್ಗೆ ಈಗ ನಡುಕ ಶುರುವಾಗಿದೆ. ಪಾಕ್ನ ಉಳಿದ ಉಗ್ರರಿಗೂ ಕೂಡ ಢವಢವ ಶುರುವಾಗಿದೆ. ಮಾಜಿ ವಿದೇಶಾಂಗ ಸಚಿವ ಭುಟ್ಟೋ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಫೀಜ್ ಮಸೂದ್ ಅಜರ್ ಎಲ್ಲಿದ್ದಾನೆ ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ಸಂದರ್ಶನದಲ್ಲಿ ಬಿಲಾವಲ್ ಭುಟ್ಟೋ ಸಿಡಿಸಿದಂತಹ ಹೊಸ ಬಾಂಬ್ ಇದು. ಬಿಲಾವಲ್ ಭುಟ್ಟೋ ಹೇಳಿಕೆ ಈಗ ಭಾರೀ ಹಲ್ಚಲನ್ನ ಎಬ್ಬಿಸಿದೆ. ಉಗ್ರರು ಪಾಕಿಸ್ತಾನದಲ್ಲಿದ್ದ ಬಗ್ಗೆ ಭಾರತ ಸಾಕ್ಷ್ಯವನ್ನ ಕೊಟ್ಟಿದೆ. ಭಾರತಕ್ಕೆ ಉಗ್ರರನ್ನ ಹಸ್ತಾಂತರ ಮಾಡೋದಕ್ಕೆ ಪಾಕಿಸ್ತಾನ ರೆಡಿ ಇದೆ. ಭಯೋತ್ಪಾದನೆಯಿಂದ ಪಾಕಿಸ್ತಾನಕ್ಕೂ ಸಾಕಷ್ಟು ನಷ್ಟ ಆಗಿದೆ. ಮಸೂದ್ ಅಫ್ಘಾನಿಸ್ತಾನದಲ್ಲಿರುವ ಬಗ್ಗೆ ನಂಬಿಕೆ ಇದೆ. ಭಾರತ ಸರ್ಕಾರ ಸೂಕ್ತ ಮಾಹಿತಿಯನ್ನ ನಮಗೆ ಕೊಡಲಿ. ಹಫೀಜ್ ಮಸೂದ್ ಅಜರ್ ಬಂಧನಕ್ಕೆ ನಾವು ಕೂಡ ರೆಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಹೇಳಿದಂತಹ ಮಾತು, ಈ ಉಗ್ರರು ಅದರಲ್ಲೂ ಹಫೀಜ್ ಮಸೂದ್ ಅಜರ್ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ ಭಾರತ ಆ ಕುರಿತಾಗಿ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರನ್ನ ಬಂಧಿಸೋದಕ್ಕೆ ನಾವು ರೆಡಿ ಅಂತ. ಒಂದು ಆತನ ಹೇಳಿಕೆ ನಿಜಕ್ಕೂ ಕೂಡ ಎಷ್ಟು ಅಕ್ಯುರೇಟ್ ಇದೆ ಅನ್ನುವಂಥದ್ದೊಂದು ಪ್ರಶ್ನೆ. ಅಂದರೆ ನಿಜಕ್ಕೂ ಅವ್ರು ಪಾಕಿಸ್ತಾನದಲ್ಲಿ ಇಲ್ವಾ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಈ ಸಂದರ್ಭದಲ್ಲಿ ಭುಟ್ಟೋ ಈ ರೀತಿ ಹೇಳೋದಕ್ಕೆ ಕಾರಣ ಏನು ಅಂತ? ಹೌದು ವೀಣಾ, ಅಲ್ ಜಲ್ಜೀರಾಗೆ ಕೊಟ್ಟಿರ್ತಕ್ಕಂಥ ಬಿಲಾವಲ್ ಭುಟ್ಟೋ ಹೇಳಿಕೆ ಈಗ ಏನಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಏನಂತ ಗ್ರಾಸವಾಗ್ತಿರುವಂತದ್ದು. ಬಿಲಾವಲ್ ಭುಟ್ಟೋ ಹೇಳೋ ಪ್ರಕಾರ ಏನಂತಂದ್ರೆ ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಈತ ಏನಂತಂದ್ರೆ ಅಫ್ಘಾನ್ ಜಿಹಾದ್ ಮಾದರಿಯಲ್ಲಿ ಈಗ ತೊಡಗಿಸಿಕೊಂಡಿರುವಂತದ್ದು. ಹೀಗಾಗಿ ಈತ ಏನಂತಂದ್ರೆ ಈಗ ಅಫ್ಘಾನಿಸ್ತಾನದಲ್ಲಿರುವಂತ ಶಂಕೆಯನ್ನ ಈತ ವ್ಯಕ್ತಪಡಿಸಿದ್ದಾನೆ. ಒಂದು ವೇಳೆ ಏನಂದ್ರೆ ಭಾರತ ಸರ್ಕಾರ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇರುವ ಬಗ್ಗೆ ಅಂತ ಸೂಕ್ತ ಸಾಕ್ಷ್ಯಾಧಾರಗಳನ್ನು ನೀಡಿದ್ರೆ ನಮ್ಗೆ ನಾವು ಮಸೂದ್ ಅಜರ್ನ ಏನಂದ್ರೆ ಬಂಧನ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಏನಂತಾರೆ ಮಸೂದ್ ಅಜರ್ ಮೇಲೆ ಭಾರತದಲ್ಲಿ 2001 ಸಂಸತ್ ದಾಳಿ ಆಗಿರ್ಬೋದು, 26 ಮುಂಬೈ ದಾಳಿ ಆಗಿರ್ಬೋದು, 2019 ನಡೆದಂತ ಪುಲ್ವಾಮಾ ದಾಳಿ ಆತ್ಮಾಹುತಿ ಬಾಂಬ್ ದಾಳಿ ಆಗಿರಬಹುದು. ಇದರ ಎಲ್ಲದರಲ್ಲಿ ಏನಂದ್ರೆ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ಆಗಿದ್ದಾನೆ. ಹೀಗಾಗಿ ಏನಂದ್ರೆ ಭಾರತ ಸರ್ಕಾರ 2019 ವಿಶ್ವಸಂಸ್ಥೆ ಸಹ ಏನಂತಂದ್ರೆ ಈತನನ್ನ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡ್ತಿರಕ್ಕಂತ. ಹೀಗಾಗಿ ಏನಂದ್ರೆ ಈಗ ಬಿಲಾವಲ್ ಭುಟ್ಟೋ ಹೇಳಿರೋ ಹೇಳಿಕೆಗೆ ಏನಂದ್ರೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಿರ್ತಕ್ಕಂಥದ್ದು. ಅದರಲ್ಲೂ ಹಫೀಜ್ ಸಯ್ಯದ್ ಏನಿದ್ದಾನಲ್ಲ, ಹಫೀಜ್ ಸಯ್ಯದ್ ಅವರ ಮಗ ಆದಂತ ಏನು ತಲ್ಲಾ ಸಯೀದ್ ಏನಂತಾರೆ ಈಗ ಬಿಲಾವಲ್ ಭುಟ್ಟೋ ಹೇಳಿಕೆ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಏನಂದ್ರೆ ಬಿಲಾವಲ್ ಭುಟ್ಟೋ ಒಂದು ಕಳಂಕ ತಗೊಂಡ್ಬಂದಿದ್ದಾನೆ. ಹೀಗಾಗಿ ಹಫೀಜ್ ಸಯ್ಯದ್ ಕುಟುಂಬದವರಾಗ್ಲಿ ಮತ್ತೆ ಹಫೀಜ್ ಸಯ್ಯದ್ ಆಗ್ಲಿ ಈ ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಪರಶುರಾಮ್ ತಮ್ಮ ಡೀಟೇಲ್ಸ್ಗಾಗಿ. ಒಂದು ಕಡೆ ಬಿಲಾವಲ್ ಭುಟ್ಟೋ ಹೇಳಿಕೆ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಪಾಕಿಸ್ತಾನದಲ್ಲೂ ಕೂಡ ಇದು ಸಂಚಲನಕ್ಕೆ ಕಾರಣ ಆಗಿದೆ. ಈಗ ಬಿಲಾವಲ್ ಭುಟ್ಟೋ ವಿರುದ್ಧ ಹಫೀಜ್ ಪುತ್ರ ಗರಂ ಆಗಿದ್ದ. ಬಿಲಾವಲ್ ಪಾಕಿಸ್ತಾನಕ್ಕೆ ಕಳಂಕ ತಂದಿದ್ದ. ಹಫೀಜ್ ಭಾರತಕ್ಕೆ ಹಸ್ತಾಂತರ ಹೇಳಿಕೆಗೆ ಖಂಡಿಸಿದ್ದ. ಪಾಕಿಸ್ತಾನ ಸಂಸದ ವೈರಿಗಳ ಪರ ಮಾತನಾಡ್ತಾರೆ. ಭುಟ್ಟೋ ವಿರುದ್ಧ ತಲ್ಲಾ ಸಯೀದ್ ಕೆಂಡಾಮಂಡಲರಾಗಿರೋದು. ಬಿಲಾವಲ್ ಭುಟ್ಟೋ ಹೇಳಿಕೆ ಪಾಕಿಸ್ತಾನದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಹಫೀಜ್ ಪುತ್ರ ತಲ್ಲಾ ಸಯೀದ್ ಬಿಲಾವಲ್ ಭುಟ್ಟೋ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಬಿಲಾವಲ್ ಪಾಕಿಸ್ತಾನಕ್ಕೆ ಕಳಂಕ ತಂದಿದ್ದಾರೆ. ಹಫೀಜ್ ಭಾರತಕ್ಕೆ ಹಸ್ತಾಂತರ ಹೇಳಿಕೆ ಖಂಡನೀಯವಾದದ್ದು ಅಂತ ಹೇಳಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ 2001 ಸಂಸತ್ ದಾಳಿ, 26/11 ಮುಂಬೈ ದಾಳಿ, 2016 ಪಠಾಣ್ ಕೋಟ್ ವಾಯುನೆಲೆ ದಾಳಿ, ಇನ್ನು 2019 ಪುಲ್ವಾಮಾ ಆತ್ಮಾಹುತಿ ಬಾಂಬ್ ದಾಳಿ, 1999 ಮಸೂದ್ ಅಜರ್ ಭಾರತದಿಂದ ರಿಲೀಸ್ ಆಗ್ತಾರೆ. ಕಂದಹಾರ್ ವಿಮಾನ ಹೈಜಾಕ್ ಆಗುತ್ತೆ, ಮಸೂದ್ನನ್ನ ಬಿಡುಗಡೆ ಮಾಡಲಾಗತ್ತೆ. 2019 ಜಾಗತಿಕ ಉಗ್ರ ಅಂತ ಈತನನ್ನ ವಿಶ್ವಸಂಸ್ಥೆ ಘೋಷಣೆ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.